ಭವ್ಯ ಚೈತ್ರಾಗೆ ಬಿಗ್ ಶಾಕ್. ಈ ವೀಕ್ ಗೇಟ್ ಪಾಸ್ ಯಾರಿಗೆ? ಬಿಗ್ ಬಾಸ್ ವೀಕ್ಷಕರ ವೋಟಿಂಗ್ ಲೈನ್ ನಲ್ಲಿ ಅಚ್ಚರಿಯ ರಿಸಲ್ಟ್. ನಾನು ಕಪ್ ಗೆಲ್ಲೋಕೆ ಆಡ್ತಾ ಇಲ್ಲ, ಹನುಮನ ಶಾಕಿಂಗ್ ಸ್ಟೇಟ್ಮೆಂಟ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಯ ಆಟ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಿನಾಲೆಗೆ ಟಿಕೆಟ್ ಪಡೆಯಲು 9 ಸ್ಪರ್ಧಿಗಳು ಹೋರಾಟ ಮಾಡುತ್ತಿದ್ದಾರೆ. ಟಾಸ್ಕ್ಗಳಲ್ಲಿ ಸೋಲು ಗೆಲುವಿನ ಬಳಿಕ ಭವ್ಯ ಹಾಗೂ ಚೈತ್ರ, ಧನ್ರಾಜ್, ಮೋಕ್ಷಿತಾ, ತ್ರಿವಿಕ್ರಮ್ ಎಲಿಮಿನೇಟ್ ಆಗಿದ್ದಾರೆ. 5 ಸ್ಪರ್ಧಿಗಳಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಆಟವನ್ನ ಮುಗಿಸಿ ಹೊರಬರಬೇಕು. ಬಿಗ್ ಬಾಸ್ ಮನೆಯ ಟಾಸ್ಕ್ಗಳಲ್ಲಿ ಸ್ಪರ್ಧಿಗಳು ಶಕ್ತಿ ಮೀರಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಫಿನಾಲೆ ತಲುಪಬೇಕು ಅನ್ನೋದು ಎಲ್ಲರ ಟಾರ್ಗೆಟ್ ಆಗಿದೆ. ಆಟದ ಮಧ್ಯೆ ಈ ವಾರದ ಎಲಿಮಿನೇಷನ್ಗೆ 2 ಟಾರ್ಗೆಟ್ ಆಗಿದ್ದಾರೆ. ಎಸ್, ಬಿಗ್ ಬಾಸ್ ಎಲಿಮಿನೇಷನ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬ ಸದಸ್ಯರನ್ನ ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಡಬೇಕು ಎಂದು ಆದೇಶಿಸಲಾಗಿದೆ. ಈ ಟಾಸ್ಕ್ನಲ್ಲಿ ಮಂಜು, ಧನ್ರಾಜ್, ಗೌತಮಿ ಹಾಗೂ ಉಳಿದ ಮನೆಯ ಸದಸ್ಯರು ಚೈತ್ರ ಹೆಸರು ಹೇಳಿದ್ದಾರೆ. ಚೈತ್ರ ಫಿನಾಲೆ ಟಿಕೆಟ್ ನ ಮಿಸ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಚೈತ್ರ ಬೆನ್ನಲ್ಲೇ ಈ ವಾರದ ಎಲಿಮಿನೇಷನ್ ವೀಕ್ಷಕರ ವೋಟಿಂಗ್ ತೆರೆಯಲಾಗಿದೆ. ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದ ವೋಟಿಂಗ್ ಲೈನ್ ನಲ್ಲಿ ಭವ್ಯ, ಚೈತ್ರ, ಧನ್ರಾಜ್, ಮೋಕ್ಷಿತಾ, ತ್ರಿವಿಕ್ರಮ್ಗೆ ವೀಕ್ಷಕರು ವೋಟ್ ಮಾಡಿದ್ದಾರೆ. ಸದ್ಯ ವೋಟಿಂಗ್ ಲೈನ್ ನಲ್ಲೇ ವೀಕ್ಷಕರು ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯ ಅಥವಾ ಚೈತ್ರ ಅವರು ಹೊರಬರಬೇಕು ಅನ್ನೋದಕ್ಕೆ ಹೆಚ್ಚು ವೋಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಬ್ಬರು ಔಟ್ ಆಗಲೇಬೇಕಿದೆ. ಯಾಕಂದ್ರೆ ಈ ಬಿಗ್ ಬಾಸ್ 11 ಸೀಸನ್ ಇನ್ನುಳಿದಿರೋದು 3 ವಾರ ಮಾತ್ರ. 3 ವಾರಗಳಲ್ಲಿ ಮೊದಲನೇ ವಾರ ಒಬ್ಬರಂತೂ ಹೋಗಲೇಬೇಕು. ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಆಟದಲ್ಲಿ ಈಗಾಗಲೇ ಚೈತ್ರ ಮನೆಯವರ ಟಾರ್ಗೆಟ್ ಆಗಿದ್ದಾರೆ. ಭವ್ಯ ಕೂಡ ವೀಕ್ಷಕರ ವೋಟಿಂಗ್ ಪ್ರಕಾರ ಹಾಟ್ ಸೀಟ್ ನಲ್ಲಿ ಕುಳಿತುಕೊಂಡ್ರು ಅಚ್ಚರಿ ಏನಿಲ್ಲ. ಇನ್ನು ನಾನು ಕಪ್ ಗೆಲ್ಲೋಕೆ ಆಡ್ತಾ ಇಲ್ಲ, ಟಾಸ್ ಗೆಲ್ಲೋಕೆ ಆಡ್ತಿದ್ದೇನೆ ಎಂದು ಹನುಮಂತ ಹೇಳ್ತಾರೆ. ಈ ಮಾತು ಕೇಳಿ ಧನ್ರಾಜ್ಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಸಖತ್ ಇಂಪ್ರೆಸ್ ಕೂಡ ಆದ್ರು. ನೀನ್ ಇಂಥ ಮಾತುಗಳನ್ನ ಆಡ್ತಾ ಇದ್ಯಾ, ನನಗೆ ಸ್ಫೂರ್ತಿ ಆಗ್ತಿದೆ ಎಂದು ಧನ್ರಾಜ್ ಹೇಳ್ತಾರೆ. ಅಷ್ಟಕ್ಕೂ ಹನುಮಂತನ ಮಾತಿನ ಅರ್ಥವೇನು? ಕಪ್ ಮೇಲೆ ಗುರಿ ಇಟ್ಕೊಂಡ್ರೆ ಆಟ ಟೆನ್ಷನ್ ಎನಿಸುತ್ತೆ. ಕೇವಲ ಟಾಸ್ ಗೆಲ್ಲುವ ಕಡೆ ಗಮನ ಹರಿಸಿದ್ರೆ ಸಹಜವಾಗಿಯೇ ಕಪ್ ಗೆಲ್ಲುವ ಹಾದಿ ನಮ್ಗೆ ಲಭಿಸುತ್ತೆ. ಇದು ಹನುಮಂತನ ಒಳ ಅರ್ಥ ಆಗಿದೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೊರಗೆ ಹೋಗ್ತಾರೆ, ಯಾರಿಗೆ ಕಿಚ್ಚ ಮಾರಿ ಹಬ್ಬವನ್ನ ಮಾಡ್ತಾರೆ, ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.